ಇದು 9 ದಿನಗಳವರೆಗೆ ನಡೆಯುವ ಜಾತ್ರೆಯಾಗಿದ್ದು, ಜಾತ್ರೆಯ ಮೊದಲನೇ ದಿನ ಅಮ್ಮನ ಮದುವೆ ಆಗಿ ತವ್ರ ಮನೆ ಅಂದ್ರೆ ಶ್ರೀ ಮಾರಿಕಾಂಬಾ ದೇವಸ್ಥಾನದಿಂದ ಹೊರಟು, ಎರಡನೇ ದಿನ ಬಿಡ್ಕಿ ಬೈಲ್ ಅಂದ್ರೆ ಅಮ್ಮನ ಗಂಡನ ಮನೆಗೆ ಬಂದು ವಿರಾಜಮಾನಳಾಗಿರ್ತಾಳೆ. ಅಲ್ಲಿಗೆ ಬಂದ ತನ್ನ ಮಕ್ಕಳನ್ನೆಲ್ಲ ನೋಡಿ ಆಶೀರ್ವದಿಸಿ 9ನೇ ದಿನಕ್ಕೆ ವನಕ್ಕೆ ಹೊರಡ್ತಾಳೆ ಅನ್ನೋದು ವಾಡಿಕೆ. ಜಾತ್ರೆಗೆ ಬಂದಿದ್ದೆ ಮೊದಲು ಅಮ್ಮನ ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಜಾತ್ರೆ ಪೇಟೆ ಕಡೆಗೆ ಹೊರಟ್ವಿ. ಇಲ್ಲಿ ಜನ ಯಾವ ಮಟ್ಟಕ್ಕೆ ಬಂದಿದ್ರು ಅಂದ್ರೆ ನಾವು ನಡೆಯೋದೇ ಬೇಡ, ಹೋಗಿ ನಿಂತ್ಕೊಂಡ್ರೆ ಸಾಕು, ಅವರೇ ಮುಂದಕ್ಕೆ ಕರ್ಕೊಂಡು ಹೋಗಿ ಬಿಡ್ತಿದ್ರು, ಅಷ್ಟು ಜನ. ಹಾಗೆ ಹೋಗ್ಬೇಕಾದ್ರೆ ವೈರಲ್ ಪುಲ್ಜರ್ ಸೋಡಾ ನೋಡಿದ್ವಿ. ನಿಜವಾಗ್ಲೂ ಇದು ವೈರಲ್ ಆದಷ್ಟೇ ಚೆನ್ನಾಗಿದ್ಯಾ ಅಂತ ಟ್ರೈ ಮಾಡೋಣ ಅಂತ ಹೋದ್ವಿ. ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಅಲ್ಲಿರೋರ ಹತ್ರ ಸ್ವಲ್ಪ ಮಾತಾಡ್ಸ್ಕೊಂಡು ಮುಂದಕ್ಕೆ ಹೋದ್ವಿ. ರೋಡ್ ಉದ್ದಕ್ಕೂ ವೆರೈಟಿ ಆಫ್ ಫುಡ್ಸ್, ವೆರೈಟಿ ಆಫ್ ಶಾಪ್ಸ್ ಇದೆಲ್ಲ ನೋಡೋಕೆ 2 ಕಣ್ಣು ಸಾಲ್ತಾ ಇರ್ಲಿಲ್ಲ. ಆದ್ರೂ ಇರೋ 2 ಕಣ್ಣಲ್ಲೇ ನೋಡ್ತಾ ಜಾಯಿಂಟ್ ವೀಲ್ ಆಡೋಣ ಅಂತ ಹೋದ್ವಿ.